ನಮ್ಮ ಮನಸ್ಸು ಅನುದಾನ ಕೊಡುವವರ ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ ಸೇರುವ ಇಂಗಿತವನ್ನ ವ್ಯಕ್ತಪಡಿಸಿದ್ರ ಎಸ್ಟಿ ಸೋಮಶೇಖರ್ ಅವರು ಈಗಾಗಲೇ ಬಿಜೆಪಿಯಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಆದಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲೇ ಈ ಹಿಂದೆ ಕೂಡ ಪ್ರತ್ಯಕ್ಷವಾಗಿ ಅವರು ಯಾವತ್ತೂ ಕೂಡ ಅಂದ್ರೆ ಬಿಜೆಪಿಯಲ್ಲಿ ಕಾಣಿಸಿಕೊಂಡಿದ್ದೇ ಬಹಳ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ ಕಡೆನೇ ಅವರು ಕಾಣಿಸಿಕೊಂಡಿರುವುದು, ಅವರ ಪರವಾಗಿ ಮಾತನಾಡಿದ್ದನ್ನು ಕೂಡ ಗಮನಿಸಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅನುದಾನ ಕೊಡುವವರ ಕಡೆ ಅಂತ ಹೇಳಿದ್ದಾರೆ ಎಸ್ಟಿ ಸೋಮಶೇಖರ್. ಈ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಸೇರುವ ಇಂಗಿತವನ್ನ ವ್ಯಕ್ತಪಡಿಸಿದ್ರ ಎಸ್ಟಿ ಸೋಮಶೇಖರ್. ಮನಸ್ಸು ಯಾರು ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅಲ್ಲಿರ್ತದೆ. ಕೊಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ಬೇಕಲ್ಲ. ಹೌದು. ಈಗ ಅಟ್ ಪ್ರೆಸೆಂಟ್ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆ ಇದೆ. ಅನುದಾನ ಕೊಡ್ತಿದ್ದಾರೆ. ಕೊಡ್ಲಿ ಅಂತೇಳಿ ಅವ್ರ ಕಡೆನೂ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ. ಅನುದಾನ ಕೊಡ್ತಾ ಇದ್ದಾರೆ, ಯಾವುದು ತಾಪತ್ರ ಮಾಡ್ತಾ ಇಲ್ಲ. ನಾನು ಆರಾಮಾಗಿದ್ದೀನಿ. ಬಿಜೆಪಿಯವರಿಗೆ ಅದು ಯಾವುದು ನೆಸೆಸಿಟಿ ಇಲ್ಲ. ಮನಸ್ಸು ಎಲ್ಲಿದೆ ಅಂತ. ಮನಸ್ಸು ಯಾರು ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅಲ್ಲಿರ್ತದೆ. ಕೊಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ಬೇಕಲ್ಲ. ಹೌದು. ಈಗ ಅಟ್ ಪ್ರೆಸೆಂಟ್ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆ ಇದೆ. ಕಾಂಗ್ರೆಸ್ ಹೆಬ್ಬಾರ್ ಎಸ್ಟಿಎಸ್ ವಿರುದ್ಧ ಕ್ರಮಕ್ಕೆ ತೀರ್ಮಾನ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಹೆಬ್ಬಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿಗೆ ನೋಟಿಸ್ ಕೊಡದೆ ಕ್ರಮವನ್ನ ಹೇಗೆ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಕ್ರಮ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗಾಗಲೇ ಬಿಜೆಪಿಯ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಶಿವರಾಮ್ ಹೆಬ್ಬಾರ್ ಹಾಗೆಯೇ ಎಸ್ಟಿ ಸೋಮಶೇಖರ್ ಅವರ ವಿರುದ್ಧ ಕ್ರಮಕ್ಕೆ ತೀರ್ಮಾನವನ್ನ ಕೈಗೊಂಡ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಮ್ ಹೆಬ್ಬಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿಗೆ ನೋಟಿಸ್ ಅನ್ನ ಕೊಡದೆ ಕ್ರಮ ಹೇಗೆ, ನಮ್ಮಿಂದ ಉತ್ತರ ಪಡ್ಕೊಳ್ಬೇಕಲ್ವಾ, ನಾವು ಕಾಂಗ್ರೆಸ್ ಸಭೆಗೆ ಹೋಗಿದ್ದೀವಾ, ಕಾಂಗ್ರೆಸ್ ಚಿಹ್ನೆಯನ್ನ ನಾವು ಹಾಕೊಂಡಿದೀವಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಹೆಬ್ಬಾರ್ ಕಿಡಿಕಾರಿದ್ದಾರೆ. ಹೆಬ್ಬಾರ್ ಅವರನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಮಾತನಾಡಿಸಿದ್ದಾರೆ. ನಮ್ಮ ಜೊತೆ ಸದ್ಯ ಬಿಜೆಪಿಲಿ ಇರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರೇ, ತಮ್ಮ ಮೇಲೆ ಶಿಸ್ತು ಕ್ರಮಕ್ಕೆ ಈಗಾಗಲೇ ಬಿಜೆಪಿ ಕೋರ್ ಕಮಿಟಿ ಶಿಫಾರಸನ್ನು ಮಾಡಿರ್ತಕ್ಕಂಥ, ಇದನ್ನ ಸ್ವಾಗತಿಸ್ತೀರಾ ಅಥವಾ ಇದನ್ನ ಖಂಡಿಸ್ತೀರಾ ಅಥವಾ ಇದರಿಂದ ನಿಮಗೆ ಬೇಸರ ಆಗ್ತಿದೆಯಾ? ಅಧಿಕೃತವಾಗಿ ನನಗೆ ಪಕ್ಷ ಇವತ್ತು ತನಕ ಯಾವ ಕೂಡ ತಿಳಿಸಿಲ್ಲ. ಮಾಧ್ಯಮದಲ್ಲಿ ವರದಿಗಳನ್ನು ಮಾತ್ರ ನಾನು ಗಮನಿಸಿದ್ದೇನೆ. ಮಾಧ್ಯಮದ ವರದಿಯನ್ನು ಗಮನಿಸಿ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಒಳ್ಳೆಯ ಸಂದೇಶ ಅಲ್ಲ. ಅವ್ರು ಕೊಟ್ಟಾಗ ಆ ಕುರಿತು ನಿರ್ಣಯ ಮಾಡ್ತಾರೆ. ನಿಮ್ಮ ನಾಯಕರೇ ಮಾಧ್ಯಮಗಳಿಗೆ ಕೋರ್ ಕಮಿಟಿ ಸಭೆ ಬಳಿಕ ಹೇಳಿರ್ತಕ್ಕಂಥದ್ದು ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ, ಅಂದ್ರೆ ನೀವು ಮತ್ತು ನಿಮ್ಮ ಆತ್ಮೀಯಗಳಾಗಿರ್ತಕ್ಕಂಥ ಎಸ್ಟಿ ಸೋಮಶೇಖರ್ ಮೇಲಿನ ಶಿಸ್ತು ಕ್ರಮಕ್ಕೆ ನಾವು ಶಿಫಾರಸನ್ನು ಮಾಡಿದ್ವಿ ಅಂತ ಹೇಳಿರ್ತಕ್ಕಂಥದ್ದು. ಏನು ತಪ್ಪು ಮಾಡಿದ್ದೇವೆ ಅಂತೇಳಿ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಬೇಕಲ್ವಾ, ಶೋಕಾಜ್ ನೋಟಿಸ್ ಕೊಡಬೇಕಲ್ವಾ, ಉತ್ತರ ತೆಗೆದುಕೊಳ್ಬೇಕಲ್ವಾ. ಯಾವೆಲ್ಲ ಏನೇನು ಮಾತಾಡಿದ್ದು, ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡಿದ್ದು, ವಿಜೇಂದ್ರ ಬಗ್ಗೆ ಏನು ಮಾತಾಡಿದ್ದು, ಯಾರಿಗೆಲ್ಲ ಶಿಕ್ಷೆ ಏನೂ ಇಲ್ಲ. ಗುಪ್ಪಿ ಮೇಲೆ ಮಾತ್ರ ಯಾಕೆ, ಅಥವಾ ನಮಗೆ ಹೆದರಿಸಿ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ತಂತ್ರ ಇದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ? ಇದು ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ನ ಸಿಂಪತೈಸರ್ ಆಗಿ ಕಾಂಗ್ರೆಸ್ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನ ನಾಯಕರೊಂದಿಗೆ ಸಖ್ಯದಲ್ಲಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆಯಲ್ಲಿ ಪರೋಕ್ಷವಾಗಿ ಬೆಂಬಲಿಸ್ತಾರೆ ಅಂತೇಳಿ ಗಂಭೀರ ಆರೋಪ ಮೇಲೆ ಇರ್ತಕ್ಕಂಥದ್ದು. ಬಿಜೆಪಿಯಲ್ಲಿ ಎಷ್ಟೆಷ್ಟು ಜನ ಕಾಂಗ್ರೆಸ್ನವ್ರ ಸಂಪರ್ಕದಲ್ಲಿದ್ದಾರೆ, ಎಷ್ಟೆಷ್ಟು ಜನ ಯಾವ ಸಂಪರ್ಕದಲ್ಲಿದ್ದಾರೆ ನನಗೂ ಸ್ವಲ್ಪ ಗೊತ್ತಿದೆ. ಕಾಲ ಬಂದಾಗ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಪ್ರಕಾರ ಭಾರತೀಯ ಜನತಾ ಪಕ್ಷದ ಶಾಸಕರು ಕಾಂಗ್ರೆಸ್ ಜೊತೆ ಎಷ್ಟು ಜನ ಸಂಪರ್ಕದಿದ್ದಾರೆ ನಿಮ್ಮ ಮಾಹಿತಿ ಪ್ರಕಾರ? ನಿಖರವಾಗಿ ನನಗೆ ನೋಟಿಸ್ ಬಂದ ನಂತರದಲ್ಲಿ ನಾವಿಬ್ಬರು ಸೇರಿ ಉತ್ತರ ಕೊಡ್ತೀವಿ, ಯಾರ್ಯಾರು ಇದ್ದಾರೆ, ಏನಿದ್ದಾರೆ ಅಂತೇಳಿ. ನನ್ನ ಒಂದೇ ಒಂದು ವಿಚಾರ ಇದರಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪನಿಷ್ಮೆಂಟ್ ಮಾಡುವಾಗ ವಿದೌಟ್ ನೋಟಿಸ್ ಹೌ ಇಟ್ ಇಸ್ ಪನಿಷ್ಮೆಂಟ್, ಒಂದು ಉತ್ತರ ತೆಗೆದುಕೊಳ್ಬೇಕಲ್ವಾ. ನಾವೇನು ಇದಕ್ಕೆ ಹೋಗಿದ್ದೇವ, ಕಾಂಗ್ರೆಸ್ ಸಭೆಯಲ್ಲಿದ್ದೇವ, ಏನು ಕಾಂಗ್ರೆಸ್ ಚಿಹ್ನೆ ಹಾಕೊಂಡು ತಿರುಗಿದ್ದೇವ? ಶಿವರಾಮ್ ಹೆಬ್ಬಾರ್ ಅವರು ಒಂದು ಕಾಲರ ಕಾಂಗ್ರೆಸ್ ಒಳಗಡೆ ಇಟ್ಟಿದ್ರು, ಮನೇಲಿ ಇಟ್ಟಿದ್ರು, ಇನ್ನೊಂದು ಕಾಲ ಬಿಜೆಪಿಯಲ್ಲಿ ಇಟ್ಟಿದ್ದೀರಾ. ನನ್ನ ಮನಸ್ಸಲ್ಲಿ ಹಾಗೆಲ್ಲ ಅವ್ರ ಮನಸ್ಸಲ್ಲಿದ್ದು ಇಟ್ಕೊಳ್ಳಿ, ಅದಕ್ಕೆ ನಾನೇನು ಆಕ್ಷೇಪ ಇಲ್ಲ. ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಂಡ್ರೆ ತಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಇದು ಅನುಕೂಲ ಆಗುತ್ತಾ? ಶಿಸ್ತಿನ ಕ್ರಮ ತೆಗೆದುಕೊಂಡ ಮೇಲೆ ಅದಕ್ಕೆ ಏನು ಬೇಕೋ ಸೂಕ್ತ ಅಂತ ನಿರ್ಣಯವೆಲ್ಲ ತೆಗೆದುಕೊಳ್ಳಿ. ಶಿವರಾಮ್ ಹೆಬ್ಬಾರ್ ಯಾವತ್ತು ಕಾಂಗ್ರೆಸ್ನ ಶಿವರಾಮ್ ಹೆಬ್ಬಾರ್ ಆಗ್ತಾರೆ? ನನಗೆ ಆ ವಿಷಯದ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ.
ನಾನಿನ್ನೂ BJP ಪಕ್ಷ ನನಗೇನು ಉಚ್ಚಾಟನೆ ಮಾಡಲಿಲ್ಲ. ಮಾಧ್ಯಮದ ಪ್ರಕಟಣೆ ಮಾತ್ರ ನೋಡಿದ್ದೇನೆ. ಸರ್, ಆಲ್ ದಿ ಬೆಸ್ಟ್ ಅಂಡ್ ಅಡ್ವಾನ್ಸ್ ಕಂಗ್ರಾಚುಲೇಷನ್ ಫಾರ್ ಜಾಯ್ನಿಂಗ್ ಟು ಕಾಂಗ್ರೆಸ್. ಅದು ನಿಮ್ಮ ವಿವೇಚನೆ ಬಿಟ್ಟದಷ್ಟೇ. ಥ್ಯಾಂಕ್ ಯು. ಇದು ಶಿವರಾಮ್ ಹೆಬ್ಬಾರ್ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಗುಣಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಳಗಾವಿ. ಪಂಚಮಸಾಲಿ ರ್ಯಾಲಿಗೆ ಕಾಂಗ್ರೆಸ್ ತಡೆ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದನದ ಬಾವಿಗಿಳಿದು ಯತ್ನಾಳ್ ಪ್ರತಿಭಟನೆಯನ್ನ ಮಾಡಿದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಬೆಲ್ಲದ ಸೇರಿ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ತಡೆಯನ್ನ ನೀಡಲಾಗಿದ್ದು, ಈಗಾಗಲೇ ಸದನವನ್ನ 2:30ವರೆಗೂ ಮುಂದೂಡಿದ್ದಾರೆ ಸ್ಪೀಕರ್ ಅವರು. ಪುಣ್ಯ ಸ್ಥಳವಾಗಿದೆ. ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡಬೇಕಾಗಿ ಮತ್ತು ಪರಂಪರೆಯನ್ನು ಜನಸಾಮಾನ್ಯ ಮತ್ತು ಮುಂದಿನ